ಅವನ ಜೊತೆ ಅವನ ಆಟದ ಆಡುತ್ತಾ ಸಮಯ ಸಾಧಿಸಿ ಉಪಾಯದಿಂದ ಅವನನ್ನು ಉಳಿಸಿ ಅವನ ಹೇಳವನ್ನು ಯಾರಿಗೆ ಕಾಣುವಂತೆ ನಿಗದಿಸಬೇಕು. ನಂತರ ಅವನು ಗಳಿಸಿದ ಸಿರಿ ಸಂಪತ್ತು ನಾನು ಒಡೆಯನಾಗಿ ಮೆರೆಯಲು ಸಾಧ್ಯ. ನೋಡ್ರಿ ಚಿಂತಾಮಣಿಯವರ, ನಿಮ್ಗ ದಯವಿಟ್ಟು ನಮ್ಮನ್ನ ಸಾಕ್ಷರ ಮಾಡಬೇಡ್ರಿ. ಆ ಭಗವಂತ ನಿಮ್ಗ ಒಳ್ಳೆ ಗಂಧ ಕೊಟ್ಟಾನ, ನಮ್ಗ ಸಂಗೀತ ವಿದ್ಯೆ ಕೊಟ್ಟಾನ. ಇವೆರಡು ಕೂಡಿದಾಗ ಮಾತ್ರ ಕೇಳೋರ ಕಿವಿಗೆ ಇಂಪಾಗಿ ಮನಸ್ಸಿಗೆ ತಂಪಾಗಿ ಆನಂದ ಕೊಡುತ್ತಾ ಮುಂದೆ ನೀವು ದೊಡ್ಡ ಗಾಯಕಿಯರಾಗಿ ಮೆರಿಬಹುದು. ನೋಡ್ರಿ, ವಿಚಾರ ಮಾಡಲ್ಲ. ವಿಚಾರ ಮಾಡೋದು ಏನಾಯ್ತು ಬಿಡ್ರಿ. ನಮಗೂ ದೊಡ್ಡ ಗಾಯಕಿಯಾಗಿ ಮೆರಿಬೇಕು ಅಂತ ಬಹಳ ಆಸೆ ಐತ್ರಿ. ಏನ್ ಮಾಡದ್ರಿ, ಸರಿಯಾಗಿ ನಮ್ಗ ಪಾಠ ಹೇಳ್ಕೊಡೋದು ಸಿಕ್ಕಿಲ್ಲ. ಸಿಕ್ಕಿವಲ್ಲ, ತಡ ಯಾಕ ಶುರು ಮಾಡೋದು ತಡ್ಕೊಂಡ್ರು ಹೋಗಿ. ಆದ್ರೆ ಏನಾರು ಊಟದ ಗಟ್ಟೆ ಮಾಡ್ತೀರಿ ಒಮ್ಮೆ ನಮ್ಮ ಶುರುವ ಹಂಗ ಅಲ್ರಿ. ಅದಕ್ಕಿಂತ ಮೊದಲು ನಾನ್ ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಅದೇನು ಪ್ರಶ್ನೆ ಕೇಳಿ ತಗ 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 ಅಂತ ಉತ್ತರ ಕೊಟ್ಬಿಡ್ತೀನಿ. ಹೌದಾ? ಹಂಗಾದ್ರೆ ಈಗ ನೀವು ಸಂಗೀತ ಹೇಳ್ಕೊಡ್ತೀರಲ್ಲ, ಅದ್ರಾಗ ಒಟ್ಟು ಎಷ್ಟು ರಾಗ ಅದಾವ್ರಿ? ಬಡ್ಡಿ ಉಪ್ಪು ಯಾವನಿಗೆ ಗೊತ್ತಪ್ಪ, ನಾವೇ ಪಕ್ಕ ಕಲ್ತ್ರಲ್ಲ ಗೊತ್ತಾಗಲ್ಲ. ಈಗ ಇವಳಿಗೆ ಏನಂತ ಉತ್ತರ ಕೊಡ್ಬೇಕಪ್ಪ ಅಂತ ಏನೋ ಯೋಚನೆ ಮಾಡ್ಕೊಂಡು ನಿಂತಿರಲ್ಲ, ಪಟ್ಟ ಉತ್ತರ ಹೇಳ್ರಿ ಪ್ರಶ್ನೆಗೆ. ನೋಡ್ರಿ ಚಿಂತಾಮಣಿಯವರ, ಈ ಸಂಗೀತ ಅನ್ನೋದ ಸಮುದ್ರ ಇದ್ದಂಗ, ಎಷ್ಟು ಕಲ್ತ್ರು ಕಡಿಮೆನ. ನಿಮಿಷಕ್ಕೊಂದು ರಾಗ ಬಿಡ್ತಾವ, ಇಷ್ಟೇ ರಾಗ ಅಂತ ಹೆಂಗ್ ಹೇಳೋದು? ಹೋಗ್ತಾ ಹೋಗ್ತಾ ನಿನಗ ಗೊತ್ತಾಗುತ್ತ. ನಿನಗ ಒಂದು ರಾಗ ಬಿಡದಂಗ್ ಕಲಿಸ್ತೀನಿ, ಒಟ್ಟ ನಿನ್ನ ಮುಂದಕ್ಕೆ ತರೋ ಪ್ರಯತ್ನ ಮಾಡ್ತೀನಿ. ಇವ್ರು ನೋಡ್ರೆ ಗೊತ್ತಾಗತ್ತೆ ಮುಂದಕ್ಕೆ ತರೋ ಪ್ರಯತ್ನ. 6 ಗಂಟೆಗೆ ಏನಾದ್ರು ಹಾಕತ್ತಿಪ್ಪ ಸಾಧ್ಯ ಹೋಗ್ರಿ. ನನಗ ಬಹಳ ಆಸೆ ಐತ್ರಿ, ನಾನು ಯಾವಾಗ ದೊಡ್ಡ ಗಾಯಕಿ ಆಗಿಲ್ಲ ಅಂದ್ರೆ ನನ್ನ ಮನಸ್ಸು ಒದ್ದಾಡಕತ್ತೈತಿ. ಕೈ ನಿಮ್ಮ ಕೈನ ನೋಡ್ರಿ, ಎಂತ ಹುಚ್ಚ ಇದೆ ಅಂತ. ಮೊದಲನೇ ಪಾಠ ಶುರುವಾಗೋದು ಕೈಯಾಗಿಂದ. ನೋಡ್ರಿ, ನಮ್ ಸಂಗೀತ ಮಾಸ್ತರ ಯಾವಾಗಂದ್ರಿ ಅಲ್ರಿ, ನೀವೇನು ಸಂಗೀತ ಪಾಠ ಹೇಳ್ಕೊಡಾರ ಇಲ್ಲೇನು ಪ್ರೀತಿ ಪಾಠ ಹೇಳ್ಕೊಡಾರ? ಅವು ಎರಡು ಒಂದಕ್ಕಿನ್ನ ಇದನ್ನ ಬಿಟ್ಟು ಅದಿಲ್ಲ, ಅದನ್ನ ಬಿಟ್ಟು ಇದಿಲ್ಲ. ಇವೆರಡು ಅರಗ ಬಂಗಾರ ಇದ್ದಂಗ. ಇವೆರಡು ಕೂಡಿದಾಗ ಮಾತ್ರ ಒಂದು ವಸ್ತು ರೆಡಿ ಆಗತ್ತೆ ನೋಡು. ಅಂದ್ರೆ ನೀವೀಗ ಒಂದು ವಸ್ತು ರೆಡಿ ಮಾಡ್ಬೇಕು ಅಂದಿರಿ, ಹೌದಿಲ್ರಿ? ಹೌದೌದು, ಯಾಕಂದ್ರೆ ಮುಂದೆ ನಮ್ಮ ಹೆಸರು ಉಳಿಬೇಕಲ್ಲ. ಉಳಿಯಬೇಕಲ್ರಿ. ಪಾಪ ಎಷ್ಟು ಶ್ರಮ ಪಟ್ಟು ಕಲಿಸಿರಿ ಅಂದ ಮ್ಯಾಲ ನಾಳೆ ನಿಮ್ ಹೆಸರು ಉಳಿಯಬೇಕು, ಹೌದಿಲ್ರಿ? ಇವಾಗ ನೀವೇ ತಿಳ್ಕೊಬೇಕ್ರಿ. ಕೈ ಕೊಡಕ್ಕೆ ನಮ್ಗೆ ನಾಚಿಕೆ ನೋಡ್ರಿ, ಈ ಸಂಗೀತ ವಿದ್ಯೆ ಅನ್ನೋದು ಬಹಳ ಸೂಕ್ಷ್ಮ. ನಾವು ಮನಸ್ಸು ಕೊಟ್ಟು ಪಾಠ ಹೇಳುವಾಗ ಕಲಿಯೋರ ಮನಸ್ಸು ಚಂಚಲ ಆಗಬಾರದು. ಹಂಗಂತೀರಿ? ಆದ್ರೂ ನಿಮ್ಮ ಕೈಯಾಗ ಕೈ ಕೊಡ್ಬೇಕಾದ್ರೆ ನಮ್ಗೆ ಬಹಳ ಇಷ್ಟು ಹೇಳಿರಿ ಅಂದ್ರೆ ಮತ್ತೆ ಆಗ್ತದ. ಶುರು ಮಾಡಬೇಕಲ್ಲ ಮತ್ತೆ. ಪಾಠ ಏನು ಶುರು ಆಗುತ್ತೆ? ನಿಮ್ ಗಟ್ಟಿ ಏನ್ ತಿಂತೈತಿ? ಅದೇ ನಮ್ಮ ಒಟ್ಟಿಗೆ ಏನು ತಿಮ್ಮಂಗಿಲ್ರಿ, ಎಲ್ಲ ಅದರ ಮೇಲೆ ಬಾರಾಗಿ ಹಂಗೆ ಇರ್ತೈತೆ. ನೀವೀಗ ರೋಜಾತಿ ಹೌದಿಲ್ರಿ ಸಾಹೇಬ್ರ? ಅದೇ ಬರಾಬರಿ ಬೋಲಿ. ಬರಬರಿ ನನ್ನ ಮಗನ ಇನ್ನೊಂದು 10 ನಿಮಿಷ ತಡ್ಕೊಂಡ್ ಬಂದಿದ್ರೆ ಏನ್ ನಿಮ್ಮಪ್ಪನ ಹೊಂಟು ಹೋಗ್ತೇನಲ್ಲ. ಅಷ್ಟಾಗ ಅವ್ರು ಒಂದು ವಸ್ತು ರೆಡಿ ಮಾಡ್ಬೇಕು ಅಂತ ಕಾಯಕತ್ತಿದ್ರು, ಹೌದು? ಏ ಹಂಗಲ್ರಿ, ಈ ಸಂಗೀತ ವಿದ್ಯೆ ಅನ್ನೋದು ಬಹಳ ಸೂಕ್ಷ್ಮ. ನಾವು ಮನಸ್ಸು ಕೊಟ್ಟು ಪಾಠ ಹೇಳುವಾಗ ಕಲಿಯೋರ್ ಮನಸ್ಸು ಚಂಚಲ ಆಗಬಾರದು. ಇಲ್ಲ ಅಂದ್ರ ವಸ್ತು ರೆಡಿ ಆಗದೇ ಇಲ್ಲ. ಅದೇ ಬರಾಬರಿ ಬೋಲಿ, ಬರಾಬರಿ ಬೋಲಿ.
ಮೊದಲೇ ನೀ ಎರಡು ಕಡೆ ಬಾರ್ಸವ ಮಗ ಎಲ್ಲರಿಗೂ ಸಹಿ ಹಾಕವನ अरे मैं क्या बोला रे पंपन बदी ಅವನಿಗೆ ತ್ರಾಸ ಆಗೈತಿ ನೀವು ಸ್ವಲ್ಪ ತಡ ಮಾಡಿದ್ರೆ ಆ ವಸ್ತು ರೆಡಿ ಆಗ್ತಿತ್ತೋ ಏನೋ अरे पंपन बदी तुम छुपते हो ಸಿದ್ದರಾಮಯ್ಯವರ ನಿಮ್ಮ ಗೆಳತಿ ಕರೆವ ಆಯಾಗ ಈಗ ಶುರುವಾತು ನೋಡ್ರಿ ಇದೇನ್ ಹಂಗೆ ಬಿಡೋದಿಲ್ರಿ ಅಲ್ಲಾಡ್ಸ ಕೈ ಬಿಡೋದು ಇದು ರೀ ತಂದೆ ತಾಯಿದ್ರ ನೋಡ್ರಿ ನನ್ನ ಗೆಳತಿಯಲ್ರಿ ಕರೀನಾ ಅವಳು ಸಿನಿಮಾದಾಗ ಮಾಡಾಡಪ್ಪ ಬಹಳ ಬಿಸಿ ಆಗಿಲ್ರಿ ನಾನ್ ಹೇಳಿನ್ರಿ ಆಕಿನೂ ಕೂಡ ಹೇಳಲ್ರಿ ಬರ್ತೀನಿ ಅಂತ ನೀವೇನು ಚಿಂತೆ ಮಾಡಿ ತರಬೇಡ್ರಿ ಬರ್ತಾಳ ಹಂಗಾರ ಅಲ್ಲೇ ಮಠ ನೀವೇ ಸಾಥ್ ಕೊಡ್ರಿ ಯಾಕ್ರಿ पंपन बदी ಬರಾಬರಿ ಬೋಲೆ ಬೇ ಬರಾಬರಿ ಬೋಲೆ ಇಬ್ರು दोनों का आदमी खतरनाक है तुम्हारा दोस्ती अरे क्या बोले बराबर बोले ಹಂಗಾರ ಕರೆ ಯಾಕ ಶುರು ಮಾಡ್ರಿ अच्छा चलो शुरू करिए बात ಆಯ್ತ್ರಿ ಬರ್ರಿ है
ಬೇರೆ ಬೇರೆ ಓಕೆನಾ ಮತ್ತೆ ಒಳ್ಳೆ ಮತ್ತೆ ಯಾಕೆ ನಾವು ತಲೆದಿರಿಸಿದ್ರಿ ನಾವು ಇದೇ ಊರವರ ತಪ್ಪು ತಿಳಿದ್ರಿ. ನಾವು ಇದೇ ಊರುಗಳು ಈ ಊರೊಳ ನರೇಂದ್ರ ದೇಸಾಯಿ ಅವರ ತಂಗಿ ಏನಾಗ್ಬೇಕು ತಾವು ಈ ಊರಲ್ಲಿ ಯಾರ ಮನೆಯವರಂತೆ ತಿಳಿದುಕೊಳ್ಳಬಹುದೇ? ದೇಸಾಯಿ ಅವರ ತಂಗಿ ಅಂತ ನನ್ನನ್ನು ನಿಲ್ಲಿಸಿದ ಕಾರಣ ಏನು ಅಂತ ಹೇಳಿ ಸಂತೋಷ, ಬಹಳ ಸಂತೋಷ. ಅಲ್ಲಿ ಹೋಗಬಹುದು. ಯಾಕೆ ನನ್ನನ್ನು ತಲೆ ನಿಲ್ಲಿಸಿದ್ರಿ? ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ. ದಯವಿಟ್ಟು ತಪ್ಪು ತಿಳಿಯಬೇಕು. ನಾನು ಯಾವ ಕೆಟ್ಟ ಉದ್ದೇಶಗೊಂಡು ನಿಮ್ಮನ್ನು ಮಾತನಾಡುತ್ತಿರಲಿಲ್ಲ. ಆ ಅವರೇಶ್ವರ ದೇವಸ್ಥಾನಕ್ಕೆ ಎಷ್ಟೋ ಬರಿ ಬಂದು ಹೋಗಿರುವೆ. ನಿಮ್ಮನ್ನು ಒಂದು ಬಾರಿಯೂ ನೋಡಲಿಲ್ಲ. ನಿಮ್ಮ ಕೈಯಲ್ಲಿ ಪೂಜೆ ಸಾಮಗ್ರಿ ನೋಡಿ ಈ ದೇವಸ್ಥಾನಕ್ಕೆ ಹೊಸದಾಗಿ ಬಂದಿರಬಹುದೆಂದು ಮಾತನಾಡಿದ್ರೆ ಅಷ್ಟೇ. ಪರವಾಗಿಲ್ಲ ಬಿಡಿ. ನಾನು ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿಗೆ ಹೋಗಿದ್ದೆ. ಬಂದು ಒಂದು ವಾರ ಆಯ್ತು ಅಷ್ಟೇ. ಅಂದಾಗೆ ನೀವು ಯಾರು ಅಂತ ನಿಮ್ಗೆ ಪರಿಚಯ ಆಗ್ಲಿಲ್ಲ. ಛೇ, ಛೇ, ಛೇ. ತಮ್ಮ ಪರಿಚಯ ಆಗೋದೇ ಬೇಡ. ತಾವಿನ್ನು ಹೋಗಬಹುದು. ಪರವಾಗಿಲ್ಲ. ಯಾಕೋ ನೀವು ತುಂಬಾ ನೊಂದುಕೊಂಡವರಂತೆ ಕಾಣಿಸ್ತಾ ಇದ್ದೀರಿ. ಅದೇನು ಅಂತ ನನಗೆ ಅರ್ಥ ಆಗ್ಬೇಕು. ಹೇಳಿ, ನಾವು ದೊಡ್ಡ ಬಂತವ್ರು ಅಂತ ರುಚಿ ಕೂಡ ಬೇಡ. ಏನಿದ್ರು ಮನಬಿಚ್ಚಿ ಮಾತನಾಡಿ. ನಾನೊಬ್ಬ ಅನಾಥ. ನಾನು ಚಿಕ್ಕಂದರೆ ತಾಯಿ ತಂದೆಯವರು ಕಳೆದುಕೊಂಡಂತಹ ನತದೃಷ್ಟ. ಈಗ ನಾನು ಇದ್ದಿದ್ದೇ ಊರು, ಮಲಗಿದ್ದೆ ಮನೆ, ನಡೆದಿದ್ದೆ ದಾರಿ. ಅಂದ್ರೆ ನಿಮ್ಮ ತಂದೆ ತಾಯಿ ನಾನು ಚಿಕ್ಕಂದಿಲೇ 3 ವರ್ಷ ಮಗು ಇದ್ದಾಗ ನನ್ನ ತಂದೆ ತಾಯಿಗಳು ನನ್ನನ್ನು ಎತ್ತಿಕೊಂಡು ಹೊಳೆಯ ದಾಟಿ ದೇವಸ್ಥಾನಕ್ಕೆ ಹೋಗುವಾಗ ಸುಳಿಗೆ ಸಿಕ್ಕು ಧೋಣಿ ನನಗೆ ಮೊಣಗಿದಂತೆ. ಆಗ ಹಂಬಿಗರ ನನ್ನನ್ನು ಮಾತ್ರ ಕಾಪಾಡಿದರೆಂದು ನನ್ನನ್ನು ಜೋಪಾನ ಮಾಡಿದ ಹಂಬಿಗರ ಯಜಮಾನ ಹೇಳಿದ. ಈಗ ನಿಮ್ಮನ್ನ ಜೋಪಾನ ಮಾಡಿದ ಯಜಮಾನ ಎಲ್ಲಿದ್ದಾನೆ? ಇಲ್ಲ, ಅವರು ಶಿವನ ಪಾದ ಸೇರಿದರು. ಈಗ ನನಗೆ ಬದುಕಲು ಒಂದು ಆಶ್ರಯ ಮಾಡಿ ಹೋಗಿದ್ದಾರೆ. ಅದಾವ ಆಶ್ರಯ ಮಾಡಿ ಹೋಗಿದ್ದಾರೆ. ಆ ನದಿಯ ಕಡೆಯಲ್ಲಿ ಒಂದು ಮನೆ ಕಟ್ಟಿ ಈ ಅರಣ್ಯ ಇಲಾಖೆಯೊಳಗೆ ಫಾರೆಸ್ಟರ್ ಕೆಲಸ ಕೊಡಿಸಿದ್ದಾರೆ. ಇಲ್ಲ, ತುಂಬಾ ಸಂತೋಷ. ಅಂದಾಗೆ ನಿಮ್ ಹೆಸರು ಏನು ಅಂತ ಕೇಳ್ಕೊಂಡ? ನನ್ನ ಹೆಸರು ಮಾರ್ತಾಂಡ ಅಂತ. ತಮ್ಮ ಹೆಸರು? ನನ್ನ ಹೆಸರು ಭೂಮಿಕಾ ಅಂತ. ಎಂತ ಸೌಜನ್ಯ ಸಿರಿ ತುಂಬಿದೆ ನಿಮ್ಮ ಹೆಸರಿನಲ್ಲಿ. ಬರೇ ನಿಮ್ಮ ಹೆಸರು ಕೇಳಿದರೆ ಸಾಕು, ಹಸಿದ ಹೊಟ್ಟೆ ತುಂಬಿದಂತೆ ಆಗುತ್ತೆ. ಹೌದಾ? ಯಾಕೆ ನಗತೀರಿ? ನನ್ನ ಮಾತಿನಲ್ಲಿ ಏನಾದರೂ ಏನ್ರಿ ಮಾಡ್ಬೇಕು? ಹೆಸರಿನಿಂದ ಹೊಟ್ಟೆ ತುಂಬಾ ಹಾಗಿದ್ರೆ ಪ್ರಪಂಚದಲ್ಲಿ ಯಾರು ದುಡಿತಾನೆ ಇರ್ಲಿಲ್ಲ. ಬರೀ ಹೆಸರುಗಳೇ ಹೊಟ್ಟೆ ತುಂಬಿಸ್ಕೊಳ್ತಾ ಇದೆ. ಭೂಮಿ ಅಂದರೆ ಸಾಮಾನ್ಯ ಶಕ್ತಿ ಅಲ್ಲ. ಇಡೀ ಬ್ರಹ್ಮಾಂಡ ಭಾರ
ನೋಡಿ, ದೇವರ ಹೆಸರು ಇಟ್ಟುಕೊಂಡವರೆಲ್ಲ ದೇವರಾಗೋದಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಹಾಗೆಲ್ಲ ವರ್ಣನೆ ಮಾಡಬೇಡಿ. ನೀವು ಈಗ ಮಾರ್ತಾಂಡ ಅಂತ ಹೆಸರು ಇಟ್ಕೊಂಡಿದ್ದೀರಿ. ಮಾರ್ತಾಂಡ ಅಂದ್ರೆ ಸೂರ್ಯ. ನೀವು ಸೂರ್ಯ ಆಗೋದಕ್ಕೆ ಸಾಧ್ಯನಾ? ಹೋಗಲಿ ಬಿಡಿ. ನೀವು ಎಷ್ಟಾದರೂ ದೊಡ್ಡ ಸಿಟಿಯಲ್ಲಿ ಸಿಕ್ಕಾಪಟ್ಟೆ ಕಲಿತವರು, ನಾವು ಇಲ್ಲಿ ಹಳ್ಳಿಯಲ್ಲೇ ಕಲಿತವರು. ನನಗೂ ನಿನಗೂ ಬಹಳ ವ್ಯತ್ಯಾಸವಿದೆ. ತಪ್ಪು ತಿಳಿಬೇಡಿ. ಕಲ್ತವರಷ್ಟೇ ವಿದ್ಯಾವಂತರು, ಕಲಿಯಲಾರದವರು ದಡ್ಡರು ಅಂತ ಭಾವಿಸ್ಬೇಡಿ. ಬಲ್ಲವರು ಅದಕ್ಕಾಗಿಯೇ ಹೇಳಿದ್ದಾರೆ, ಏನಾದರೂ ಆಗು ಮೊದಲು ಮಾನವನಾಗು ಅಂತ. ಮನುಷ್ಯನ ಮನಸ್ಸು ಹೇಗಿರುತ್ತೋ ಹಾಗೆ ಅವನ ಬದುಕು ಸಾಗ್ತಾ ಇರುತ್ತೆ. ನೀವು ಎಷ್ಟಾದರೂ ದೊಡ್ಡ ಸಿರಿವಂತರ ಮನೆತನದಲ್ಲಿ ಹುಟ್ಟು ಬೆಳೆದವರು. ಆದರೆ ನಿಮಗೆ ಹಮ್ಮು ಅಹಂಕಾರ ಸಿಡುಕು ಸ್ವಭಾವ ಇವು ಯಾವ ನಿಮಗೆ ಇಲ್ಲವಲ್ಲ. ಇದು ನಮಗೆ ಸೋಜಿಗವಾಗಿದೆ. ಶ್ರೀಮಂತರ ಮನೆಯಲ್ಲಿ ಹುಟ್ಟಿದವರಿಗೆ ಆ ಗುಣಗಳೆಲ್ಲ ಇರಬೇಕು ಅಂತ ಕಾನೂನಿನ ಇದೆಯಾ? ಹಾಗೇನೂ ಇಲ್ಲ. ನೋಡಿ, ಮನುಷ್ಯ ಹೇಗೆ ಇರಲಿ, ಶ್ರೀಮಂತನೇ ಆಗಿರ್ಲಿ ಬಡವನೇ ಆಗಿರ್ಲಿ, ಅವರಲ್ಲಿ ಮುಖ್ಯವಾಗಿ ಸಂಸ್ಕಾರ ಇರ್ತೈತಿ. ಸಂಸ್ಕಾರವೇ ಮನುಷ್ಯನ ಸಂಪತ್ತು ಅಂತ ಬಲ್ಲವರು ಹೇಳ್ತಾರೆ. ನಿಮ್ಮ ಮಾತಿಗೆ ಉತ್ತರ ಕೊಡುವ ಶಕ್ತಿ ನನಗಿಲ್ಲ. ನಾನೊಬ್ಬ ಹಡವಿಯಲ್ಲಿ ಬೆಳೆದ ಕಗ್ಗಲು. ಕಗ್ಗಲ್ಲು ಅಂತ ಅಷ್ಟೊಂದು ಕೀಳಾಗಿ ಕಾಣಬೇಡಿ. ಅದೇ ಕಗ್ಗಲ್ಲು ಒಬ್ಬ ಶಿಲ್ಪಿಯ ಕೈಗೆ ಸಿಕ್ಕರೆ ಅದನ್ನ ಸುಂದರವಾದ ಮೂರ್ತಿಯಾಗಿ ಕೆತ್ತಾನೆ. ಮತ್ತೆ ಆ ಮೂರ್ತಿ ದೇವರಾಗಿ ಪೂಜೆಗೊಳ್ಳುತ್ತೆ. ನೀವು ಹೇಳುವುದು ಸರಿ. ಆದರೆ ಈ ಕಗ್ಗಲನ್ನು ಕೆತ್ತಿ ಮೂರ್ತಿ ಮಾಡುವರು ಯಾರು? ಆ ಋಣ ಯಾರಿಗಿದೆಯೋ ಯಾರಿಗೂ ಗೊತ್ತು. ತಪ್ಪು ಭಾವಿಸಬೇಡಿ. ತಪ್ಪು ಭಾವಿಸದಿದ್ದರೆ ನಿಮ್ಮನ್ನೊಂದು ಮಾತು ಕೇಳಬೇಕೆಂದು. ಪರವಾಗಿಲ್ಲ, ಕೇಳಿ. ಆ ಋಣದ ದೇವತೆ ನೀವೇ ಯಾಕೆ ಆಗಬಾರದು ಅಂತ. ಆಗ್ಬಹುದು. ಆದರೆ ಅಂತ ಅರ್ಧಕ್ಕೆ ನಿಲ್ಲಿಸಬೇಡಿ. ಅದು ಏನು ಬಿಡಿಸಿ ಹೇಳಿ, ನನಗೇನು ಬೇಜಾರು ಇಲ್ಲ. ಯಾಕೆ ಮೌನವಾಗಿರಲ್ಲ? ಮಾತನಾಡಿ. ಅರ್ಥವಾಯಿತು ಬಿಡಿ. ಇವನೊಬ್ಬ ಮನೆ ಮಠದ ಇಲ್ಲವ ಅನಾಥ. ಮುಂದೆ ಮಾತನಾಡಬೇಡಿ. ನನ್ನಲ್ಲಿ ಆ ಭಾವನೆ ಇದ್ದಿದ್ರೆ ಪರಿಚಯವಿಲ್ಲದೆ ನಿಮ್ ಜೊತೆ ಇಷ್ಟೊತ್ತಿನವರೆಗೂ ಮಾತಾಡ್ತಾ ಇರ್ಲಿಲ್ಲ. ಹಾಗಾದರೆ ಮತ್ತೇಗೆ ಮೌನ? ನಾನು ಹತ್ತೂರಿಗೆ ನ್ಯಾಯ ಹೇಳುವಂತ ದೇಸಾಯಿಯವರ ಮಗಳು. ಹೀಗಿರುವಾಗ ಮುಂದೆ ನನ್ನಿಂದ ನಮ್ಮ ಮನೆತನಕ್ಕೆ ಕೊಂದು ಬರಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಮಾತು ನಿಜ. ನಮ್ಮಿಂದ ಅವರ ಗಣತೆಗೆ ಕಪ್ಪು ಚುಕ್ಕೆ ಬರಬಾರದು. ಅದರಿಂದ ಎಚ್ಚರ ವಹಿಸಿ ನಡೆದುಕೊಳ್ಳುವುದು ನಮ್ಮ ಧರ್ಮ. ಆದ್ರೆ ನಾನು ಹಾಕುವ ನಿರ್ಬಂಧಕ್ಕೆ ತಾವು ಒಪ್ಪೋದಾದ್ರೆ? ನಿಮ್ಮ ನಿರ್ಬಂಧ ಏನೇ ಇದ್ದರೂ ನಾನು ತಪ್ಪದೇ ಪಾಲಿಸುತ್ತೇನೆ. ನಮ್ಮ ಮನೆಯಲ್ಲಿ ಹಿರಿಯರ ಅನುಮತಿ ಸಿಗೋವರೆಗೂ ನಾವಿಬ್ಬರು ಯಾವ ಕಾರಣಕ್ಕೂ ಮುಂದುವರಿಬಾರ್ದು. ಆ ಸಮಯ ಬರೋವರೆಗೂ ನಾವಿಬ್ಬರು ಕಾಯೋಣ. ನಾನು ತಪ್ಪದೇ ಕಾಯುತ್ತೀನಿ. ಇದಕ್ಕೆ ನೀವು ದೇವರ ಮೇಲೆ ಸಾಕ್ಷಿ.
ನಡೆಸಿಕೊಡಲು ಅವಕಾಶ ಕೊಟ್ಟಂತ ಸ್ಥಳದಾತರಿಗೆ ಪ್ರಥಮ ಮಲ್ಲಿಕಾರ್ಜುನಪ್ಪನವರಿಂದ ಮಾಲಾರ್ಪಣೆ.
ಮುಳಿಗಾಲವಿಲ್ಲ. ಇಲ್ಲ ಹೇಗಾದರೂ ಮಾಡಿ ಅವನನ್ನು ಬಟ್ಟಚ್ಚಿ ಮುಗಿಸಲೇಬೇಕು. ಅಂದಾಗ ಮಾತ್ರ ಈ ಜೈಲನ್ನು ತಾಕತ್ತಿ ಅಂತ ಗೊತ್ತಾಗುತ್ತದೆ. ಸ್ವಲ್ಪ ದಾರಿ ಬಿಟ್ಟು ಹೇಳಿ.
ಕಳೆ ತೆಗ್ದಂಗ ನೋಡ್ರಿ. ಯಾಕಂದ್ರ ಮುಂದೆ ಕಳೆ ತಕ್ಕೊಂತ ಹೋದಂಗಲ್ಲ ಕರಿಕಿ ಹಿಂದಿಂದ ನೋಡ್ತಿತ್ತಂತ. ಹಂಗ ನಾವು ನಮ್ಮ ನಾಟಕದ ಹುಡುಗರಿಗೆ ಮುಂದೆ ಹೇಳ್ಕೊಂತ ಹೋದಂಗಲ್ಲ ನಾವ್ ಹೇಳಿದ್ದೆ ಮರ್ತು ತಮ್ಮದೇ ತಾವು ಬಾರಿಸ್ತಾವ. ಹೇಳಿ ಸಾಕಾಗಿ ನಮ್ ಬೆಲೆ ಕೆಟ್ಟು ನಮ್ಮ ಬಾಳ್ಯ ಎಲ್ಲಿಗೆ ಬಂದದ್ ಗೊತ್ತಂದ್ರಿ, ಒಂದು ಕ್ವಾರ್ಟರ್ ಕುಡ್ದ ಪೆಟ್ಟಿಗೆ ಮೇಲೆ ಕುಂದಿರ್ಬೇಕು. ಇಲ್ಲಂದ್ರ ಅವ್ರ ಜೊತೆ ನಾವು ಮೆಂಟಲ್ ಆಗ್ಬಿಡ್ತೀವ್ರಿ. ಯಾಕಂದ್ರ ಮೊದಲೇ ತಮ್ಮಿ ತಿಳಿದಂಗ ಪಾತ್ರ ಹಂಚ್ಕೊಂಡಿರ್ತಾರ. ಸರಿಯಾಗಿ ನಿಂದ್ರಕ ಬರಂಗಿಲ್ಲ, ಅವ ವಿಲೋನ್ ಪಾತ್ರ ಮಾಡಿರ್ತಾರ. ಅಭಿನಯ ಅನ್ನೋದು ಏನಂತ ಗೊತ್ತಿರಂಗಿಲ್ರಿ, ಅಂತಾವ ಹೀರೋ ಪಾತ್ರ ಮಾಡಿರ್ತಾನ. ಮಾತಾಡಿದ್ರೆ ಜಲ್ದಿ ಮಾತಾಡಕ ಬರಂಗಿಲ್ರಿ, ಅವ ಹಾಸ್ಯ ಪಾತ್ರ ಮಾಡಿರ್ತಾನ. ಇನ್ನು ಈ ನಾಟಕದ ಸುದ್ದಿ ಆ ದೇವ್ರೇ ಬಲ್ಲ. ಇನ್ನು ಆ ಊರು ಹಿರಿಯರು ಬರ್ತಾರ್ರಿ ಮಾಸ್ತರ. ನಮ್ಮೂರಾಗ ಯಾವ ಕಾಲಕ್ಕೂ ನಾಟಕ ಫೇಲ್ ಆಗಿಲ್ಲ. ಈ ನಾಟಕನು ಹೇಳಾಗಬಾರ್ದಂತ ನಮ್ಗ ಹೆಸರು ಹೇಳಿ ಹೋಗ್ತಾರ್ರಿ. ಇದ್ರಾಗ ಇನ್ನೂ ಒಂದು ಪವಾಡ ನಡ್ದೈತ್ರಿ. ಈ ನಾಟಕದೊಳಗ ಸಣ್ಣ ಪಾತ್ರ ಬರ್ತಾವ್ರಿ. ಪೊಲೀಸ್, ಪೋಸ್ಟ್ ಮ್ಯಾನ್, ವಕೀಲ್, ಜಡ್ಜ್ ಅಂತ ಇವೆಲ್ಲ ಪಟ್ಟಿ ಇಲ್ಲದ ಪುಕ್ಷಟೆ ಪಾತ್ರಗಳ್ರಿ. ಇಂಥ ಪಾತ್ರ ಮಾಡಿದ ಹುಡುಗರ ತಂದೆ ಇಲ್ಲ ಅಣ್ಣ ತಮ್ಮ ಬರ್ತಾರ್ರಿ ಮಧ್ಯಾಹ್ನ ಯಾರದಾಗ ಮಾಸ್ತರ. ನಮ್ಮ ಹುಡುಗ ಯಾವ್ದು ಸಣ್ಣ ಪಾತ್ರ ಮಾಡ್ಯಾರಂತಲ್ಲ, ನಮ್ಮ ಹುಡುಗ ನಮ್ಗ ಬೀಗರು ಬಿದ್ರು ಬಹಳ ಮಂದಿ ಬರ್ತಾರ. ನಮ್ಮ ಹುಡುಗ ಒಂದ್ 10-15 ಪದ ಹಾಕ್ಬೇಕಂತಾರ್ರಿ. ಏ ಮಾರಯ್ಯ, ನಿಮ್ ಹುಡುಗ ಜಡ್ಜಿ ಪಾತ್ರ ಮಾಡ್ಯಾರ ತಮ್ಮ, ಪದ ಹಾಕಕ ಬರಂಗಿಲ್ಲ ಅಂದ್ರ ಒಂದ್ 7 ಜನ ಹಾಕೋ ಮಾರಯ್ಯ ಅಂತ ನಮ್ಮ ಮ್ಯಾಲ ಸಿಟ್ಟಾಗಿ ಹೋಗ್ತಾರ್ರಿ. ಹಿಂಗಾಗಿ ಈ ದಂಧೆನೆ ಕೈ ಬಿಡ ಹೊತ್ ಬಂದೈತ್ರಿ ನಮ್ಗ ಒಂದೇ ಒಂದು ದಿನ ರಾತ್ರಿ ಬಂದು ಬಾರಿಸಿ ಹೋಗ್ತಾರ ನೋಡ್ರಿ, ಇವರೇ ಪುಣ್ಯಾತ್ಮರು. ಯಾರು ಪುಣ್ಯಾತ್ಮರು ಹೇಳ್ರಿ? ಮ್ಯಾರೋ ಎರಡು ಕಡೆ ಬಾರಿಸೋರ, ಈಗ ಸದ್ಯ ನೀವೇ ಪುಣ್ಯಾತ್ಮರು. ಯಾವ ದೋಸ್ತ ನಿಮ್ದು ಹಿಂಗ್ಯಾಕ ಮಾತಾಡಕತ್ತೈತಿ? ನಿಮ್ದು ಗಾಡಿ ಗೀಡಿ ಯಾ ಗಾಡಿ ತರ್ತೀಯಪ್ಪ ಮಗನ? ನನ್ನಂಗ ಒಂದೊಂದು ಊರಾಗ ಒಂದೊಂದು ತಿಂಗಳು ಬಿದ್ದು ಸಾಯಿ ಗೊತ್ತಾಗುತ್ತೆ ನಿನಗ. ಬಿದ್ದು ಸಾಯಕ್ ನಿಮ್ಗೇನಾಗತ್ತೋ ತಮ್ಮ? ಬೀಳಾರ್ದಂಗ್ ಸಾಯಕ ಅವ್ ಎಷ್ಟೋ ಮಾರ್ಗ ಹಜವ. ಆದ್ರೆ ಬಿದ್ದು ಸಾಯಕಂತ ಯಾವ್ದೇವ್ರಿಗೆ ಅದ ಅರ್ಕಿವತ್ರಿ ಮತ್ತ? ಏ ನೀವು ತಿಳ್ಕೊಂಡಂಗ ಆ ಗಾದೆ ಮಂದಿ ಅಲ್ರಿ ಸಾಬ್ರ. ನಾವು ಹೆಸರುವಾಸಿ ಕಲಾವಿದ್ರು. ದಿನ ನಿದ್ದಿಗೆತ್ತು ನಮ್ಮ ಪ್ರಕೃತಿ ಹೆಂಗಂತ ವಿಚಾರ ಮಾಡಕತ್ತೀವಿ. ಓಹೋ, ಅಂದ್ರೆ ನೀವು ಹೆಸರುವಾಸಿ ಕಲಾವಿದಾರ? ಹೌದಪ್ಪ. ಮತ್ತೆ ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಪಂಪಾಪತಿ, ಕಡಿಗೆ ಮಾಸ್ಟರ್. ಅಂದ್ರೆ ಮತ್ತೆ ನಿನ್ನ ಹೆಸರು? ನನ್ನ ಹೆಸರು ಚಡಿ ಚತುರ ಡೋಲಕ್ವಾಲ ಜಾಂಬಾಜ ಅಂತ. ಏನದು 2 ಕಡೆ ಬಾರ್ಸೋದು? ಅದೇ ಡೋಲಕ್ ಬಾರ್ಸೈತ್ರಿ, ಡೋಲಕ್. ಏ ಮಗನ, ನೀನು 2 ಕಡೆ ಬಾರಿಸಿದ್ರೆ ನಮ್ಮ ಬರ್ಮ ಹೊಸ ಕಡೆ ಬಾರಿಸ್ತದೆ ಮಗನ. ಸಣ್ಣ ವಯಸ್ಸೈತೆ, ಬೇಸರ ಬಾರಿಸ್ತಿರೋಟ್ಲೆ ಮಗನ. ಸಾರ್ ಒಂದು ಸಲ ನೋಡ್ಬೇಕ್ರಿ ನಮ್ಮ ಜುಗಲ್ಬಂದಿ ಕಾರ್ಯಕ್ರಮ. ಅವನ ದಿಕ್ಕು ತಪ್ಪಿ ಹೋಗ್ತ್ರಿ. ನಮ್ದು ಅಲ್ಲಾಡ್ಸಿ ಧೂಳ ಎಬ್ಬಿಸಿ ಕೈ ಬಿಡ್ತೈತ್ರಿ ಈ ಸಮುದ್ರ ಚಾಂದು. ನನ್ನ ಮಕ್ಕಳ ಏನದು ಅಲ್ಲಾಡ್ಸಿ ಧೂಳ ಎಬ್ಬಿಸಿ ಕೈ ಬಿಡೋದು? ಅರೆ ಅಯ್ಯೋ ಸಾಹೇಬ, ನಿಮ್ದು ತಪ್ಪು ತಿಳಿದೈತೆ ಸಾಹೇಬ. ಅಷ್ಟು ಪವರ್ಫುಲ್ ಆಗಿ ಢೋಲಕ್ ಬಾರ್ಸೈತೆ ಅಂತ ಯಾ ಬೋಲೆ ಬೇ ಸಾಲೆ ಹೇಳ್ತೀರೋ? ಲೇ, ನೀವು ಪಕ್ಕ ಕಲಾವಿದರಲ್ಲಿ ಅಮಾಯಕ ಜನರನ್ನ ಮೋಸ ಮಾಡುವ ಪಾಲಿತನದ ಮಕ್ಕಳು. ಅದೇ ಮಕ್ಕಳ ಸೀದಾ ಸ್ಟೇಷನ್ ಹೇಳ್ರಿ. ಯಾಕೆ ಸಾಹೇಬ ರೈಲ್ವೆ ಸ್ಟೇಷನ್ಗೆ? ಅಲ್ಲೇ ಮಗನ, ಅಲ್ಲಿ ರವಿಬಾರ್ ರೆಸ್ಟೋರೆಂಟ್ ಇದೆ, ಅಲ್ಲಿ ನಿಮಗೆ ಎಲ್ಲಾ ವ್ಯವಸ್ಥೆ ಮಾಡಿಕೊಡ್ತೀನಿ. ಮಾಡ್ರಿ, ನಡಲೇ ಮಕ್ಕಳ. ಎಲ್ಲ ನನ್ನ ಮಕ್ಕಳ ಇನ್ನೊಮ್ಮೆ ಸಿಗಲಿಲ್ಲ ನನ್ನ ಕೈಯಾಗ. Thank you.
ಮಾಡ್ತೇವೆ ನೀನೇ ಸಿಕ್ಕಲ್ಲ ನನ್ನ ಕೈಯಾಗ. ಯಾಕ ನಾನೇನಂತ ಅಪರಾಧ ಮಾಡಿ ನಾನು ಹೇಳ್ಕೊಂಡು ಹೋಯಾಕ ಅದನ್ನು ಇಲ್ಲಿ ಇರಂಗಿಲ್ಲ, ಅಲ್ಲೇ ಸ್ಟೇಷನ್ ಆಗಿರ್ತೀನಿ ನಡಿ. ಎಲ್ಲಿ ಕೊಡ್ರಿ ಏನದು ಕೊಡೋದು? ಆರ್ಡರ್ ಕಾಪಿ ಎಲ್ಲಿ ತೋರ್ಸು ನೋಡೋಣ. ಹೌದಾ ಮಗ, ಪಕ್ಕ ಕಿಲಾಡಿ ನೋಡ್ರಿ ನೀನು. ಮತ್ತೆ ಈಗೇನು ಕಡಿಮೆ ಇದೆ ಏನೇ? ಪಕ್ಕ ಕಡೆನ ಬಿಡ್ತೀರಿ, ಹಣಕ್ಕೆ ಅವನ ಹಾಕಿದ್ರೆ ಅವ್ನು ಕರ್ಕೊಂಡು ಒಳಗೆ ಹಾಕಿ ನಿಲ್ತೀರಿ. ಹೋಗ್ಲಿ ಬಿಡು, ಈಗ ನೀನ್ ಸಂಗೀತ ಕಲಿಯೋದು ಎಲ್ಲಿಗೆ ಬಂದಿದೆ? ಶುರುವಾಗಿ 3 ತಿಂಗಳು ಮುಗಿದಪ್ಪ. ಇನ್ನು 6 ತಿಂಗಳ ರೆಡಿ ಅನ್ನು. ಹೌದು, ಮತ್ತೆ ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ರೆಡಿ ಮಾಡ್ಕೊಳ್ರಿ. ಕಬ್ಬರಿಗೇಡಿ ಏನದು ರೆಡಿ ಮಾಡ್ಕೊಂಬಾರು. ಬೇಜಾರು ಆಗ್ಬೇಡ ಪೊಲೀಸ್ ಸಾಹೇಬ್ರ. ಮಾವ ನಿನಗೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಷ್ಟೇ. ಅದೇನ್ ಮಾಡ್ತೀಯ ಮಾಡು, ನಾನು ನಿನ್ನೆ ನಂಬಿಕೊಂಡು ಕೊಡ್ತೀನಿ. ಆದಷ್ಟು ಬೇಗ ಮದುವೆ ಆಗಿಬಿಟ್ರೆ ಸಾಕು. ನಾನು ಅದನ್ನ ವಿಚಾರ ಮಾಡಾಕತ್ತೀನಿ. ನೀವೇನ್ ಚಿಂತೆ ಮಾಡಿ ತೊಡಗಬೇಡ್ರಿ. ತಿಂಗಳ ಏನು ಪಗಾರ ಬರುತ್ತಲ್ಲ ಎಲ್ಲ ನನ್ನ ಅಕೌಂಟ್ ಅಲ್ಲಿ ಹಾಗೆ ಇರ್ಲಿ. ನಾನು ಬಂದ ಟಾಟ ಯಾಕ್ರಿ ಹಿಂಗೆ ಹಂಗ ಹೋದ್ರೆ ಈ ನಿಮ್ ಮಾವನ ಜೀವನ ಹೋಗ್ತತೆ. ಅದಕ್ಕಾಗಿ ಒಂದು ಹೊರವಾಗಿ ಗನ ಮಜಾನ ನನ್ನ ಅಕೌಂಟ್ ಎಲ್ಲ ನಿನ್ನ ಕೈಗೆ ಕೊಟ್ಟಿನಿ. ಅದು ಎಷ್ಟಾದ್ರೂ ತಗೋಸ್ಬಿಟ್ಟು ದುಡಿಯದೇ ನಾನು ನಿನ್ನ ಸಲುವಾಗಿ ಚಿನ್ನ. ಅಯ್ಯೋ ನನ್ನ ರತ್ನ ಮತ್ತೆ ಶುರು ಮಾಡ.
ಓ ರಾಮ ಶರ್ಮ, ಏನು ಇದ್ದ ಹಾಗೆ ನಮ್ಮ ಮನೆಗೆ ಆಗಮ? ಅಂತಹ ಸಮಯ ಬಂದಾಗ ಬರಬೇಕಲ್ಲವೇ ತಾಯಿಯವರೇ? ಅದೇನು ಅಂತ ಸಮಯ? ಹೇಳು ಶರ್ಮ, ಹೇಳು. ಅದೇ ಪೂರ ಜಾಮುವ ಜಾತ್ರೆಗೆ ಅನುಮತಿಯನ್ನು ಕೊಟ್ಟಿರುವಂತೆ ಅದೇ. ಹೌದು, ಆ ಗ್ರಾಮದ ರೈತರೆಲ್ಲ ಬಂದು ಅಂದು ಮಾಡಿದ ತಪ್ಪು ಒಪ್ಪಿಕೊಂಡು ಕ್ಷಮೆ ಕೇಳಿದ್ದಾರೆ. ಅದಕ್ಕಾಗಿ ಜಾತ್ರೆ ಮಾಡಲು ಅಪ್ಪಣೆ ಕೊಟ್ಟು ಕಳಿಸಿದೆ. ಹೀಗೇನಾಯ್ತು? ಈಗೇನು ಆಗಿಲ್ಲ, ಮುಂದೇನು ಆಗಬಾರದೆಂದೇ ನಮ್ಮ ಭಾವನೆ. ಹಿಂದೆ ಅದೇ ರೈತರು ತಮಗೆ ಹವಾಮಾನವನ್ನು ಮಾಡಿ ಜಾತ್ರೆಯನ್ನು ನಿಲ್ಲಿಸಿದರು. ಅದು ನೆನಪಿಲ್ಲವೇ ತಮಗೆ? ನೆನಪಿದೆ ಶರ್ಮ, ನೆನಪಿದೆ. ಆದರೆ ನಮಗೆ ಅವಮಾನ ಮಾಡಿದ ರೈತರೆಲ್ಲ ಅಮಾಯಕರು. ಹಿಂದೆ ಮುಂದೆ ವಿಚಾರ ಮಾಡುವ ಶಕ್ತಿ ಅವರಿಗಿಲ್ಲ. ನಮ್ಮ ಬಗ್ಗೆ ಅವರ ತಲೆಯಲ್ಲಿ ಉಳಪುಟ್ಟ ಭೂಪರೇ ಬೇರಿದ್ದಾರೆ. ಆ ಭೂಪರ ಕೊಟ್ಟ ಕಾಣಿಕೆ ಮರಳಿ ನಾ ಕೊಡಬೇಕಲ್ಲ, ಆ ಸಮಯ ಕಾಯುತ್ತಿರಲೇ. ಈ ಸುತ್ತು ಹತ್ತು ಬೇಡಿಯಲ್ಲಿ ನಿಮಗೆ ಎದುರಾದ ವೈರಿಗಳು ಯಾರಿದ್ದಾರೆ? ಶರ್ಮ, ಎದುರಿಗೆ ಬಂದು ಹೋರಾಡಿದರೆ ಅವರು ಎದೆ ಹೀಳಿ ಬೆಂಬಲ ಕುಡಿಯಬಹುದು. ಆದರೆ ಮೋಸದಿಂದ ಶಿಖಂಡಿಯಂತೆ ಬೆನ್ನಿಗೆ ಚೂರಿ ಆಗುವ ತಂತ್ರ ನನ್ನ ಮಕ್ಕಳಿಗೆ ಏನು ಮಾಡಬೇಕು? ನೋಡಿದೆ ಸಾಯಿಯವರೇ, ಬೇಟೆಗಾರರಂತಹ ವಾದ್ಯವಿದ್ದರು ಹುಲಿಗೆ ಹೆದರಿಕೆ ಹೋಗಿ ತೆಕ್ಕೆ ಬೀಳುವುದಿಲ್ಲ. ಬಾಯಿನಿಂದ ತನ್ನ ಬರೆಗೆ ಬೀಸಿ ಬೇಟೆಯನ್ನು ಆಡುತ್ತಾರೆ. ಅವನಿಗೆ ಶಿಖಂಡಿಯನ್ನುವುದಿಲ್ಲ, ಇರ್ಲಿ 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 ಇರ್ಲಿ. ಈಗ ನೀನು ಬಂದ ಕೆಲಸ ಏನು ಬಂದು ಹೇಳು ಅಷ್ಟೇ. ಅದೇ ತಮ್ಮನ್ನು ಒಂದು ಪ್ರಶ್ನೆ ಕೇಳಬೇಕೆಂದರೆ ಕೇಳಬಹುದು. ಅವಶ್ಯವಾಗಿ ಕೇಳು, ಅದಕ್ಕೆ ಉತ್ತರ ಮಾಡಿಕೊಳ್ಳ. ಈ ಊರ ದ್ಯಾವರ ಜಾತ್ರೆಗೆ ತುಂಬ ಮನಸ ತಾಳಗಳು ಕಾಲಕಾಲದಿಂದಲೂ ನಿಮ್ಮ ಮನೆಗಿಂದಲೇ ಹೊರಡಬೇಕಮ್ಮ. 18 ಅಥವಾ ಕಂಚಿನ ಪತ್ರ ಏನಾದರೂ ಇದೆಯೇ? ಇದನ್ನು ನಾವು ಹೇಳುವುದಿಲ್ಲ, ನಮ್ಮ ಗ್ರಾಮದವರನ್ನು ಕೇಳು, ಅವರೇ ಹೇಳುತ್ತಾರೆ. ಅದಕ್ಕೆ ಉತ್ತರ. ಸರಿ ಹಾಗಾದರೆ ನಾನು ಬರುತ್ತೇನೆ. ಹೋಗಬಹುದು. ಮತ್ತೆ ನಮ್ಮನ್ನು ಕೆಣಕಲು ಬಂದಿರಿಯಾ? ನಾನು ಮನಸ್ಸು ಮಾಡಿದರೆ ಬೀದಿ ಎಡವಾಗಿ ಮಣ್ಣು ಮುಕ್ಕುವೆ. ಆದರೆ ನಾವು ಹಾಗೆ ಮಾಡುವರಲ್ಲ, ನಿಮ್ಮಂತೆ ಹಾಗೆ ಬಿಟ್ಟು ನಡೆಯುವರಲ್ಲ. ಆ ಗ್ರಾಮ ದೇವತೆ ನಿನಗೆ ಶಿಕ್ಷೆ ಕೊಡುತ್ತಾಳೆ. ನರೇಂದ್ರನೇ ಸಾಯಿ, ನಾನು ನಿನ್ನ ಕಟುಬೈ ಎನ್ನುವುದು ನಿನಗೆ ಚೆನ್ನಾಗಿ ಗೊತ್ತು.